ಅಧ್ಯಾಯ 11 ಶಬ್ದ. ಇದರೊಳಗಿರುವಂತಹ ಚಿಕ್ಕ ಚಿಕ್ಕ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಕ್ಕಳು ಮಾಡಿ ತೋರಿಸ್ತಾರೆ ನೋಡಿ. ಅಧ್ಯಾಯ 11 ಶಬ್ದ. ಶಬ್ದ ಅನ್ನುವುದು ಒಂದು ಶಕ್ತಿಯ ರೂಪ. ಕಂಪನದಿಂದ ಶಬ್ದ ಉಂಟಾಗುತ್ತದೆ. ಅದಕ್ಕೆ ಉದಾಹರಣೆ ಎಂದರೆ ಸ್ಕೇಲ್. ಅದಕ್ಕೆ ಇನ್ನೊಂದು ಉದಾಹರಣೆ ಇದಂತೆ. ಶಬ್ದದ ಪ್ರಸಾರವಾಗಲು ಮಾಧ್ಯಮ ಅವಶ್ಯಕತೆ ಇದೆ. ಮಾಧ್ಯಮಕ್ಕೆ ಉದಾಹರಣೆ ಅನಿಲ, ದ್ರವ, ಘನ. ಶಬ್ದದ ಪ್ರಸಾರಕ್ಕೆ ಅನಿಲ ಉದಾಹರಣೆ ನಾವು ಮಾತನಾಡೋಣ. ಶಬ್ದದ ಪ್ರಸಾರ ದ್ರವ. ಈಗ ಅದನ್ನು ನೋಡೋಣ. ಶಬ್ದದ ಪ್ರಸಾರ ಘನದ ಮೂಲಕ ನೋಡೋಣ. ಶಬ್ದ ಈ ರೀತಿಯಾಗಿ ಚಲಿಸ್ತಾ ಇರ್ತೈತಿ. ಸಂಪೀಡನ ಮತ್ತು ವಿರಳನ. ಇಲ್ಲಿ ಕಾಣ್ತಾ ಇರೋ ಕಣಗಳನ್ನು ನೋಡ್ರಿ. ಕಣಗಳು ಹೇಗೆ ಜಾಸ್ತಿ ಆಗ್ತಾವೋ ಹಾಗ ಶಬ್ದದ ಪ್ರಸಾರ ವೇಗವು ಕೂಡ ಜಾಸ್ತಿ ಆಗ್ತೈತಿ.